ಈ ಅಮ್ಮಗೆ ಏನೂ ಗೊತ್ತಾಗಲ್ಲ. ಎಲ್ಲರಿಗೂ ಈಸಿಯಾಗಿ ನಂಬಿಡ್ತಾಳೆ. ಹಾಂ, ಆಕಿ ನೀನು ಬಂದಾಳ, ಆಕಿ ನಂಬಿಟ್ಲೆ. ಹಾಂ, ಹೊಟ್ಟೆ ಕತ್ತೆ ಆಗಲ್ಲ. ಆಕಿ ಎಷ್ಟು ಬೆರಿಕೆದಾಳ ಹೆಂಗದಾಳ ಅಂತೇಳಿ ಒಂದೇ ದಿನ ಬಂದ ಕೂಡಲೇ ಹಾಂ ಅಮ್ಮಾಗ ಆ ರೂಮಿಂದ ಹೊರಗೆ ಹಾಕಕ್ಕೆ ನಿಂತಾಳ. ಯವ್ವ ಮಕ್ಕಳು ಭಾಳ ಬೆರಿಕೆದಾರ ಇವ್ರು. ಈಗ ಗೊತ್ತಾಯ್ತು ಇವ್ರಿಗೆ ಹಿಂಗೆ ಮಾಡಿ ಮನೆ ಬಿಟ್ಟು ಹೊರಗೆ ಕಳಿಸ್ಬೇಕು. ಇಲ್ಲಿ ಕಂದು ನಮ್ಮ ಮನೆ ಎಲ್ಲ ಮುರಿದು ಹಾಕ್ತಾರೆ. ದರಿದ್ರ ಮಾರಿ ಅವ್ರು ಬಂದುಬಿಟ್ಟಾರ. ಇಲ್ಲಿ ಮನಿನೇ ಬಂದಾರ. ಅದು ಈಕಿಗೆ ಗೊತ್ತಾಗಲಿತ್ತು ನಮ್ಮ ಅಮ್ಮಗೆ. ಹಾಂ, ಅವ್ರು ಏನಂತಾರೆ ಹ್ಞೂ ಅನ್ನಕತ್ತ. ಆಕಿ ಏನು ಮನೆ ಹೋಗಂದ್ರೆ ನಂದೈತಿದ ಮನೆ ಅಂತ ಹೇಳಕ್ಕೆ ಏನು ಬ್ಯಾಡ ಏನಕ್ಕೆ ನಮ್ಮ ಅವ್ವ ಹೋಗ್ಬಿಟ್ಟು ರೂಮ್ ಬಿಟ್ಟು ಬೇರೆ ಕಡೆ ಹೋಗ. ಏನು ಅಕ್ಕಿಂದೈತೆ ಅಕ್ಕಿ ತಂದಾಳೆ. ಮನೆ ಕಟ್ಟಿದ್ದು ನಮ್ಮ ಅಪ್ಪಂದೈತಿ. ಏನೋ ಅದೊಂದು ಬ್ಯಾಡ್ ನನ್ನ ತಮ್ಮ ಹಾಕ್ಯಾನ, ಏನಕ್ಕಿ ತಂದು ಹಾಕ್ಯಾಳೆ. ಮಾತಾಡ್ತಾ ಅವ್ವ ಮಕ್ಕಳು ಏನೆಲ್ಲ ತಂದೆ ಇದ್ದವ್ರಂಗೆ ಒಂದೊಂದು 4 ದಿನ ಆಗಿಲ್ಲ ನಾಟಕ ಮಾಡಕತ್ತಾರ. ಆಕಿನೇನೋ ಬೇರೆ ಫಿಟ್ಟಿಂಗ್ ಐತಲ್ಲ ಆ ಹುಡುಗನ ಜೊತೆ ಇಲ್ಲಿ ಬಂದು ಏನೋ ಮಾಡಕತ್ತಾಳ. ಅದನ್ನ ನಾ ತಿಳ್ಕೊಬೇಕು ಅಂದ್ರೆ ಇವ್ರದೊಂದು ಬೇರೆ ಅದು ಯಾವ ಬಾಯ್ ಫ್ರೆಂಡ್ ಅತ್ತ ಗೀ ಫ್ರೆಂಡ್ ಅತ್ತ ಎಕ್ಸ್ ಇಟ್ಕೊಂಡು ಇಲ್ಲಿ ಬಂದಾಳ. ತಡೆದಾಗಿ ಹಳ್ಳ ಆಡ್ಸ್ಕೊತ ಬಂದಾಳ. ಈ ರೇಖಾನ ಹಿಂಗೆ ಬಿಡಬಾರ್ದಕ್ಕಿನ ಹಿಂಗೆ ಹೊಡಿಬೇಕಂತ ಅನ್ಸಕತ್ತೈತಿ. ಒಯ್ದು ರಪ 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 ಹೊಡೆದು ಆ ಬಾವೆ ಒಯ್ಬೇಕು ಅನ್ಸಕತ್ತೈತಿ. ನಂಗೇನು ಮಾರಿಕಿನ ಒಯ್ದು. ಈ ಲಕ್ಷ್ಮಿ ಇಲ್ಲಿತ್ತಿ ಏನಾಯ್ತು ಟ್ಯಾಕ್ಸಿಟಾಗಿ? ಏನು ಮಾಡೋದಕ್ಕ ಈ ಅಮ್ಮಗರಿಗೆ ಏನೂ ಗೊತ್ತಾಗಲ್ಲ. ಹಾಂ, ಏನಾಯ್ತೀಗ? ನಾಗೇ ಇಲ್ಲೆಲ್ಲಿ ಬಾತ್ರೂಮ್ ಖಾಲಿ ಐತಿಲ್ಲ ಅಂತೇಳಿ ಅಮ್ಮನ ರೂಮ್ನಾಗ ಹೋಗಿ ಸ್ನಾನ ಮಾಡಕತ್ತಿದ್ದೆ. ಅವಾಗ ದಾಳಲಕ್ಕಿ ರೇಖಾ ಅವ್ರವು ಬಂದ್ಲು. ಏನೇನೆಲ್ಲ ಮಾತಾಡಿದ್ಲು ಗೊತ್ತಿಲ್ಲ. ಇದು ಅವ್ರ ಮಗಳಿಗೆ ಏನೋ ಬೆಡ್ ಇರ್ಲಿಕ್ಕೆ ನಿದ್ದಿನೇ ಹತ್ತಲತ್ತ. ಸಣ್ಣ ಕೂಸಿಂದ ಐತಲ್ಲ ಬೆಡ್ ಮೇಲೆ ಮಲ್ಕ್ಸಾರತ್ತ. ಆಕಿಗೆ ಅದು ಮುಸ್ತೈತತ್ತ ಇದು ಮುಸ್ತೈತತ್ತ. ನೀ ಯಾಕೆ ಇಲ್ಲಿ ಮಕ್ಕೊಂಡು ನಿನಗೇನು ತಿಳಿಯಲ್ಲೇನು, ನಿನಗೇನು ಮಾಡಲ್ಲೇನು, ದೊಡ್ಡವರಾಗಿ ನಿಮಗೆ ಗೊತ್ತಾಗಲ್ಲೇನು, ಹಂಗೆ ಹಿಂಗತ್ತ ಅಮ್ಮನಿಗೆಲ್ಲ ಹೇಳಿದ್ಲಕ್ಕಿ. ಅದೆಲ್ಲ ಕೇತ್ ನಂಗೆ. ಹೌದೇನೋ, ಅದಕ್ಕೆ ಅಮ್ಮ ಅನ್ನಕತ್ತಿದ್ಲು ಬೆನ್ನು ಸಾತೈತಿ ಸೊಣ್ಣು ಸಾತೈತಿ, ನಾ ಇಲ್ಲಿರಲ್ವಾ, ನಾನು ನನ್ನ ರೂಮ್ ನಂದು ಕೋಣೆಗೆ ಮಕ್ಕೋತೀನಿ ಅನ್ನಕತ್ತಿದ್ಲ. ಇದಕ್ಕೆ ಏನದ ನನಗೆ ತಿಳಿಯಲಿಲ್ಲ. ಅದನ್ನ ನಿಂಗೆ ಕೇಳ್ಬೇಕತ್ತೆ, ನಿನ್ನ ಕಡೆ ಬಂದೆ ನಾನು. ಇದಕ್ಕೆ ಇದನ್ನೆಲ್ಲ ಕೇಳಿದೆ ನಾನು. ಏನೆಲ್ಲ ಮಾತಾಡಿದ್ಲ. ಆಯ್ತು ಹೋದ್ಲಿಲ್ಲ. ಹೋದ್ಕೂಳೆ ಮತ್ತೇನನ್ನ ಮಾತಾಡಕತ್ಲ. ಅದಕ್ಕೆ ನಾವು ವಾಪಸ್ ಎಲ್ಲ ರಿಪ್ಲೈ ಮಾಡಿದ್ರೆ ಈ ಅವ್ವ ಅದಳಲ್ಲ ಆಕಿ ಚಲೋ ಮಾಡಿ ನನಗೆ ಕೆಟ್ಟ ಮಾಡಿ ಮನೆಗೆ ರೂಮಿಂದ ಹೊರಗೆ ಕಳಿಸಿದ್ಲ. ಮತ್ತೇನೇನು ಮಾತಾಡಿದ್ರೆ ಯಾರಿಗೆ ಗೊತ್ತ. ಒಟ್ಟ ಅಮ್ಮ ಗೊತ್ತೇ ಆಗೋದಿಲ್ಲ. ಮೊದಲೇ ಆಕಿ ಚಲೋ ಇಲ್ಲ ರೇಖಾ ಅಂತ ಗೊತ್ತೈತಿಲ್ಲ ಹೆಂಗೈತತ್ತ. ಏನೇನು ಆಸ್ತಿ ಸಂಬಂಧ ಬಂದಾಳು, ಎದಕ್ಕೆ ಬಂದಾಳು ಏನೂ ತಿಳಿಯಾಗೈತಿ. ಅದು ಬಿಟ್ಟು ಈ ಇಕ್ಕೋಬೇಕು ಅವ್ರ ಅವ್ವ ಅಪ್ಪ ಆತ ಅವ ತಮ್ಮ ಆತ ಮತ್ತೆಲ್ಲ ಮನೆ ಮಂದಿನೇ ಬಂದಾರ. ನಂಗೆ ಏನೂ ತಿಳಿಯವಲ್ತು. ಎಲ್ಲ ನಮ್ಮ ಮನೆಗೆ ಖಾಲಿ ಮಾಡೋಕ್ಕೆ ಬಂದಾರ ಅನ್ಸಕತ್ತೈತಿ. ಯಾಕ ನಂಗೆ ಹಂಗೆ ಅನ್ಸಕತ್ತಿತ್ತು. ಇವರೆಲ್ಲ ನೋಡಿ ಮುಸುರಿ ನೋಡಿದ್ರೆ ನಂಗೆ ಅವ್ರ ಅವ್ವ ಅಪ್ಪನೇ ಅನ್ಸಲ್ಗ್ಯಾರ. ಒಂದಕ್ಕೊಂದು ಎಲ್ಲಿ ಸಂಬಂಧ ಐತಿ ಹೇಳ. ಅವ್ರವ್ ಏನೋ ಒಂದ್ ಸ್ವಲ್ಪ ಅನಿಸ್ತಾ, ಅವ್ರ ಅಪ್ಪ ಅವ್ರ ತಮ್ಮ ಮಾತ್ರ ಅನ್ಸುತ್ತೇ ಇಲ್ಲ. ನಂಗೂ ಹಂಗೆ ಅನ್ಸಕತ್ತೈತಿ. ಯಾರು ನಾಟಕ ಕಂಪ್ನಿಯಿಂದ ಕರ್ಕೊಂಬಂದಾಳೆ ನಾವು ಅಪ್ಪ ತಮ್ಮ ಅಂತೇಳಿ ನಂಗಾರ ಹಂಗೆ ಅನ್ಸಕತ್ತೈತಿ. ಯಾವ ಎಕ್ಸದನ್ನತ್ತ ಅವ್ನಿನ ಇಷ್ಟಪಡಕತ್ತಾಳ. ಇಲ್ಲಿ ಯಾಕೆ ನಮ್ಮ ತಮ್ಮನ ಜೊತೆ ಬಂದು ಬಾಳೆ ಮಾಡಕತ್ತಾಳ ಈಕಿ, ಅದು ತಿಳಿಯವಲ್ತು ನನಗೆ. ಹೌದೇವ್ವ, ಈ ತಮ್ಮಗೆ ಹೇಳಿದ್ರೆ ತಮ್ಮ ನೋಡ್ರೆ ಬೇರೆನೇ ಹೇಳ್ತಾನೆ. ಅವನಿಗರ ಆಕಿನ ಮೇಲೆ ಭಾಳ ನಂಬಿಕೆ ಐತಿ, ವಿಶ್ವಾಸ ಐತಿ. ನಾವು ಅದನ್ನು ಮುರಿಯಾಕೂ ಬರೋದಿಲ್ಲ. ಈಗ ನಾ ಏನ ಮಾತಾಡಕ್ ಹೋದ್ರೆ ನಾವೇ ಕೆಟ್ಟವರಾಕೆವು. ಮೊದಲೇ ಈಗ ನಮ್ಮ ಮದುವೆ ಆದವರು, ನಮ್ಮ ಮಾತು ಯಾರು ಕೇಳಲ್ಲ. ಮೊದ್ಲಿನ ಮಾತಾದ್ರೆ ಬೇರೆ ಮಾತಿತ್ತ. ಏನು ಮಾಡೋದ ತಿಳಿಯವಲ್ತೆ. ನಮ್ಮ ಮನೆ ಹೆಂಗೆ ಕಾಪಾಡೋದು ಗೊತ್ತಾಗವಲ್ತೆ ಲಕ್ಷ್ಮಿ. ಹುನಾಯವ್ವ, ನನಗೂ ಗೊತ್ತೇ ಆಗವಲ್ತೆ. ಇದಕ್ಕೆ ಬಂದಾವೆ ನೀವು ದರಿದ್ರ ಮನೆಗಳು ಶನಿಗಳು ಬಂದಾವ. ಇದ ಕಡೆ 3 ಶನಿಗಳು ನಮ್ಮ ಮನೆ 3 ಯಾಕೆವ 4 ಶನಿಗಳು ಮನೆ ಹೊಕ್ಯಾವ. ಏನು ಮಾಡೋದು ಹೆಂಗೆ ಹೊರಗೆ ಹಾಕೋದತ್ತ ಗೊತ್ತಾಗವಲ್ತು ನಂಗೆ. ಏನು ಮಾಡೋದ ಲಕ್ಷ್ಮಿ, ಏನರ ಒಂದು ಹೇಳ. ಏನು ಹೇಳಿ ಈ ಅಮ್ಮ ನನ್ನ ಮಾತೇ ಕೇಳಲ್ಲ. ಅಮ್ಮ ಒಂದು ಸ್ವಲ್ಪ ನಮ್ದು ಹೆಲ್ಪ್ ಮಾಡಿದ್ರೆ ಬೇರೆ ಐತಿ. ಅಮ್ಮ ಅವ್ರದ್ದೇ ಸಪೋರ್ಟ್ ಕೊಟ್ಟಾಳ ನೋಡಲ್ಲಿ. ಇನ್ನು ನೋಡು ಬಂದೇ ಬಿಟ್ಟು ನೋಡು. ಆಕಿ ಹೇಳಿದ್ಲು ರೂಮ್ ಬಿಡುತ್ತೆ, ಈಕಿ ಬಂದೇ ಬಿಟ್ಟು ನೋಡಲ್ಲಿ. ಇನ್ನು ನೋಡು. ಅಮ್ಮ ಅರೆಸ್ಟ್ ಮಾಡ್ಬಿಟ್ಟಿಲ್ಲ ಬಂದಿ ನೀನು. ಭಾಗ್ಯನ ಆಗಲೇ ಹೇಳಿದಲ್ವಾ ನನಗೆ ಆಗಲ್ತು ಆ ಬೆಡ್ ಮೇಲೆ. ನಾನು ಕೊನೆಗೆ ಹೋಗಿ ಮಕ್ಕೋತೀನಿ ಆ ಕಡೆ. ಸುಮ್ಮನೆ ಅದೇನು ಬೆಡ್ ಮೇಲೆ ಮಕ್ಕಳು ಮೆತ್ತಗ ನಮ್ಮ ಮೈ ಕೈ ಎಲ್ಲ ಹೊಡೆಯಕತ್ತೈತಿ. ನೋಡಕ್ಕ ನಂಗೆ ಇದೇ ಇಷ್ಟ ಆಗೋದಿಲ್ಲಕ್ಕ. ಯಾರೋ ಮಂದಿ ಮಾತು ಕೇಳಿ ಇಲ್ಲಿ ಬಂದು ನೋಡು. ತಂದೇನು ಇಲ್ಲೇ ಇಲ್ಲ ವಿಚಾರ. ಮಂದಿ ಮಾತು ಕೇಳೋದತ್ತ ಇಲ್ಲಿ ಬರೋದತ್ತ. ಏನು ಒಂದು ಸ್ವಲ್ಪ ಐತಿ ಇಲ್ಲಿಕ್ಕಿ ಹೇಳ್ತಿ ಇಲ್ಲಿ ನೀನೇ. ಹಂಗಾರೆ ಸಿಟ್ಟು ಬರಾಕತ್ತೈತಿ ನೋಡು. ಲಕ್ಷ್ಮಿ ಸುಮ್ಮೀರು, ನಾ ಹೇಳ್ತೀನಿ ಸುಮ್ಮೀರು. ನಂಗೆ ಯಾರು ಹೇಳ್ತಾರೆ? ನನ್ನ ಮೈ ಕೈ ಸಾಕತೈತಿ ಅದಕ್ಕೆ ಬಂದೀನಿ. ನನಗೆ ಯಾರು ಹೇಳ್ಬೇಕು? ಏನು ಮಾತಾಡ್ತಿ ಲಕ್ಷ್ಮಿ? ನಿನಗರ ಒಂದು ಸ್ವಲ್ಪ ದೊಡ್ಡವರು ಸಣ್ಣವರು ಅಂತ ಏನೂ ಗೊತ್ತಾಗಲ್ಲ. ಎಲ್ಲಿ ಬೇಕಾರೆ ಹಿಂಗೆ ಬೇಕಾರೆ ಮಾತಾಡ್ತಿ. ಮದುವೆ ಆಗೈತಿ, ಗಂಡನ ಮನೆಗೆ ಹಿಂಗೆ ಬಾಳೆ ಮಾಡಿದ್ರೆ ಮನೆ ಬಿಟ್ಟು ಹೊರಗೆ ಹಾಕ್ತಾರೆ. ಗೊತ್ತಾಕೈತಿಲ್ಲ ನಿನಗೆ? ಏನೊಂದು ಸ್ವಲ್ಪ ಅರುಗಿರು ಐತಿಲ್ಲ, ಬರೀ ಮೂಗಿನ ಮೇಲೆ ಸಿಟ್ಟೈತಿಲ್ಲ ನಿನಗರ ಗೊತ್ತಾಗಲ್ಲ ಏನೊಂದು ಸ್ವಲ್ಪರ. ನನಗೇನು ಗೊತ್ತಾಗಬೇಕು? ಆಕಿ ಹೆಂಗೆಲ್ಲ ಮಾತಾಡಿದ್ನ ಎಲ್ಲ ಕೇಳಿಸ್ ನಂಗೆ. ಅವ್ರು ಏನು ಮಾತಾಡ್ಯಾರ? ಇದು ಕರಿನೇ ಮಾತಾಡ್ಯಾರಲ್ಲ. ಏನು ಕರಿ ಮಾತಾಡ್ತಾಳೆ ಆಕಿ? ನಿಂದು ಮನೆ ಐತಿ, ನಿಂದು ರೂಮ್ ಐತಿ, ಎಲ್ಲ ನಿಂದೈತಿ. ನಿನ್ನ ಮಗ ಕೊಟ್ಟಾನ ಏನು ಅಕ್ಕಿಂದ ಐತಿ ಆಕಿನ ಮಗಳದೈತೆ ಯಾರ್ದೈತಿದೆ? ಹಿಂಗೆ ಇರಲಿ. ಆಕೆ ಸುಸಿ ಅದ. ಸುಸಿ ಅಂದ್ರೆ ಕಿಂದು ಮನೆ ಆಯ್ತಲ್ಲ ಇದೆ. ಹೌದೇನು? ಹೌದು. ಸುಸಿ ಮೇಲೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಬರಕತ್ತಲ್ಲ ನಿಂಗೆ. ಪ್ರೀತಿ ಅಲ್ಲ ಮನೆಗೆ ಬಂದವ್ರಿಗೆ ಹೆಂಗೆ ನಾವು ಕಿಮ್ಮತ್ತು ಕೊಡಬೇಕು ಲಕ್ಷ್ಮಿ. ಹಿಂಗೆಲ್ಲ ಮಾತಾಡ್ರೆ ಹೆಂಗೆ? ನಮ್ಮ ಮನೆ ಹೆಸರು ಏನು ಕೆಟ್ಟ ಹೋಗ್ತಿಲ್ಲ. ನಿನ್ನ ಹೆಸರು ಕೆಡಿಸಿಡ್ತಾಳ. ಅವಳಿಗೆ ಇಟ್ಟು ಜಾಬತಿದ್ದಾಳೆ. ಇವ್ರ ಮಗಳು ಸಣ್ಣಕ್ಕೆ ಹಂಗದಾಳೆ ಹಿಂಗದಾಳೆ. ಒಂದು ಸ್ವಲ್ಪ ನಯ ನಾಜುಕ್ ಬೇಕಲ್ಲ ನಿಂಗೆ. ಪಾಕೆ ನೋಡಿ ಕಲೀಲ್ಲ ಒಂದು ಸ್ವಲ್ಪ. ಲಕ್ಷ್ಮಿ ಸುಮ್ಮೀರು ಲಕ್ಷ್ಮಿ. ಅಮ್ಮಂಗೆ ಮೊದಲೇ ಆರಾಮಿಲ್ಲ. ಸುಮ್ಮನೆ ಸಿಟ್ಟು ತರಿಸ್ಬೇಡ, ಸುಮ್ಮೀರು. ಹೆಂಗೆ ಸುಮ್ಮಿರ್ಲಕ್ಕ?
ಹಾಂ ನಂಗೆ ಇರೋಕ್ಕಾಗೋದಿಲ್ಲ ನೋಡಿ ಭಾಗ್ಯ ಅಕ್ಕ ನಂಗೆ. ನಾ ಇದ್ದದ ನೇರ ಮಾತಾಡಕ್ಕೆ ನನಗೆ ಒಳಗೊಂದು ಹೊರಗೊಂದು ಇರೋಕ್ಕಾಗೋದಿಲ್ಲ ನೋಡಿ. ಅದ್ರ ಮುಂದೆ ಒಳಗೊಂದು ಬೆಂಕಿ ಇಟ್ಕೊಂಡು ಹೊರಗೆ ನಾ ತಣ್ಣಗೆ ಐಸ್ ನಂಗಿರ ಅಂದ್ರೆ ನಂಗೆ ಕೈಯಾಗ ಆಗೋದಿಲ್ಲ ನೋಡಮ್ಮ. ಹೇಳ್ತೀನಿ ನೀ ಸೀದಾ ಹೊರಗೆ ಮಕ್ಕೊಟ್ರೆ ಚಲೋ ಐತಿ. ಯಾಕಂದ್ರೆ ನಾ ಮನೆ ಬಿಟ್ಟು ಹೋಗ್ಬಿಡ್ತೀನಿ ನೋಡಿ, ನನ್ನ ಗಂಡನ ಮನೆಗೆ ಹೋಗಿ ನೋಡಿ. ಹಾಂ ಎಲ್ಲರ ಕಡೆ ಕೆಟ್ಟ ಹೋಗಿತ್ತಾ ಇನ್ನು ಗಂಡನ ಮನೆಗೆ ಹೋಗ ಅಲ್ಲಿ ಇರ್ತೀವಿ ಬಾಯಿ ಮುಚ್ಕೊಂಡು. ಇಲ್ಲಾದ್ರೆ ಇಟ್ಟೆಲ್ಲ ನಾಟಕ ಮಾಡ್ತೀನಿ ನೀನು. ಹೋಗಿ ನಾನು ಅಂಜಿಸ್ತೆ ಏನು ನನಗೆ ಹೋಗ ಹಂಗೇನ ಆಯಿತು ಹೋಗ್ತೀನಿ ತೋರ. ಲಕ್ಷ್ಮಿ ಲಕ್ಷ್ಮಿ ಇದು ಮೂನಿನ ಸಿಟ್ಟ ಚಲೋ ಅಲ್ಲ ಲಕ್ಷ್ಮಿ. ಆಕೆ ಅಮ್ಮ ಏನೋ ಸಿಟ್ಟಾಗಿ ಮಾತಾಡ ಆಕೆ ಹುಷಾರಿಲ್ಲ. ನೀನು ಹಿಂಗೆ ಮಾಡಿದ್ರೆ ಆಕೆಗೆ ನಿನಗೆ ಏನು ಉಳಿತು? ಸುಮ್ಮಿರು ಲಕ್ಷ್ಮಿ. ಲಕ್ಷ್ಮಿ ಅರ್ಥ ಮಾಡ್ಕೋ, ಅವರು ನಮ್ಮ ಮನೆ ಹೊಡ್ಯಾಕೆ ಬಂದಾರ. ನೀ ಹಂಗೆ ಮಾಡಕತ್ರ ಅವ್ರಿಗೆ ಇನ್ನೂ ಖುಷಿ ಆಕೈತಿ. ಸ್ವಲ್ಪ ಅರ್ಥ ಮಾಡ್ಕೋ, ಸಮಾಧಾನ ಆಗ. ಅಕ್ಕ ನಂಗೆ ಹೇಗಾಗಬಾರ್ದು ನಾನು ಹೋಗ್ತೀನಿ. ಲಕ್ಷ್ಮಿ ಹೇಳುದಾರ ತಿಳ್ಕೊರ ಲಕ್ಷ್ಮಿ. ಅಮ್ಮ ನೀಯಾರ ತಿಳ್ಕೊ ಅಮ್ಮ, ಸಮಾಧಾನ ಆಗ. ನೀನು ಆಕಿನಂಗೆ ಮಾಡಬೇಡ. ಹೆಂಗದ ಅದು ಗೊತ್ತೈತ್ಲ ನಿಂಗೆ? ನೀನು ಆಕಿನಂಗೆ ಮಾಡಿದ್ರೆ ಹೆಂಗಮ್ಮ ಹೇಳು? ಈ ಹುಡುಗಿ ಕಾಲಾಗ ನಂಗೆ ಸಾಕಾಗಿ ಹೋಗಿತ್ತು ನೋಡಿ. ಇದು ಸುಮ್ಮಿನ ದವಾಖಾನೆಗೆ ಚಲೋ ಇದ್ದೆ ಅನ್ಸಾಕತೈತಿ ಇಲ್ಲಿ ಬಂದು. ಇದ ಕಡೆ ಕಿರಿಕಿರಿ ನಂಗ್ರೆ ಸಾಕಾಗೋಯ್ತು ನೋಡಿ. ಅಮ್ಮ ನೀ ಟೆನ್ಷನ್ ಮಾಡ್ಕೊಬೇಡಮ್ಮ, ನೀ ರೆಸ್ಟ್ ಮಾಡ ಅಮ್ಮ ಪ್ಲೀಸ್ ಅಮ್ಮ. ಏನು ರೆಸ್ಟ್ ಮಾಡೋದ? ಇಂಥದ್ದು ಏನಿದೆ ರೆಸ್ಟ್ ಆಯ್ತು? ಹಾಂ ಹೌದು ಅಮ್ಮ ನಿಂದ್ರ ಅಮ್ಮ. ಇರುಪ್ರಿ ಏನಾಯ್ತವ? ಏನು ಮಾಡಲಿ ನಾನು? ಏನು ತಿಳಿಯವಲ್ದು ನಂಗರ. ಯವ್ವಾ ಅಮ್ಮ ಏನಮ್ಮ ಇದು? ಮನೆಗೆ ಬಂದಿನ ಒಂದು ತಾಸಾಗಿಲ್ಲ, ಹೂವ ಮಕ್ಕಳು ನೋಡು ಜಗಳ ಹಚ್ಚಿಬಿಟ್ಟಿಲ್ಲ. ಹೂವ ಅಮ್ಮ ಲವ್ ಯು ಸೋ ಮಚ್. ಅದಕ್ಕೆ ನಿನ್ನ ಕರೆಯಕತ್ತಿದ್ದೆ ನಾನು ಯಾವಾಗಿಂದ. ನೀ ನೋಡ್ರಿ ಇಟ್ ಲೇಟ್ ಬಂದಿ. ಮಮ್ಮನಂದ್ರೆ ಏನು ಅನ್ಕೊಂಡಿ ನೀನು? ಸಾಮಾನ್ಯ ಅನ್ಕೊಂಡೇನ? ಹ್ಞೂ ನೀನು ಅವ್ವ ಮಕ್ಳು ಯಾಕೆ ಇಡೀ ಮನೆ ಮಂದಿಗೆ ಜಗಳ ಹಚ್ಚಿ ಮನೆ 4 10 ಭಾಗ ಮಾಡ್ತೀನಿ ಅವ್ರದ್ದು. ಎಲ್ಲರಿಗೂ ಮನೆ ಬಿಟ್ಟು ಕಳಿಸಿ ಈ ಮನಿನ ಐತ್ಲ ನಮ್ದು ಮಾಡ್ಕೊಳ್ಳೋಣತ್ತ. ನೀ ಚಿಂತೆ ಮಾಡ್ಬೇಡ. ನಂಗೂ ಅದೇ ಬೇಕಾಗೈತಿ. ಇವ್ರ ಮನಿ ಮಠ ಎಲ್ಲ ಬೀದಿ ಪಾಲಾಗೈತಿ. ನನ್ನ ಹುಡುಗಗ ಬೀದಿ ಪಾಲ್ ಮಾಡಿದವ್ರು ಇವ್ರು. ಇವ್ರ ಮಗ ಇವ್ರ ಮನಿ ಮಠನೇ ಬೀದಿ ಪಾಲಾಗಬೇಕು. ಅವಾಗೇ ನನಗೆ ಖುಷಿ ಆಗೋದು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನನ್ನ ಮಗಳ ಖುಷಿನೇ ನನ್ನ ಖುಷಿ. ನಿನ್ನ ಸಂಬಂಧ ನಾವು ಏನು ಬೇಕಾದ್ರೂ ಮಾಡ್ತೇವೆ. ಹಾಂ ನಮ್ಮ ಹಳೆಯ ಆಗೋನಿಗೆ ಅಟ್ಟೆಲ್ಲ ಮಾಡಿದ್ರಲ್ಲ ಅವರು. ಹಾಂ ನಮ್ಮ ಸರ್ ನಿನ್ನಲಾಗ ನಾವು ಬಿಡಬಾರ್ದು. ಅವ್ರಿಗೆ ಅವ್ರ ಕಿಮ್ಮತ್ತ ಅವಕಾತ ಅವ್ರ ಜಾಗ ಎಲ್ಲ ತೋರಿಸ್ಬೇಕು. ಯಾಕರಿ ನೆನಪೈತಿ ಅವ್ರ ಮಗ. ಹಾಂ ನನ್ನ ಹುಡುಗಿಗೆ ಎಷ್ಟು ಅವಮಾನ ಮಾಡ್ದ ನನ್ನ ಬೇಬಿಗೆ. ಎಷ್ಟು ಮಾನಸಿಕ ಆಗಿದ್ದಾವ. ಸಾಯಕರೆ ಹೋಗಿದ್ದ ಗೊತ್ತೈತೇನಮ್ಮ. ಹಾಂ ಅವ್ನು ಹಂಗೆ ಹಿಂಗೆ ಮಾಡಿ ನಾ ಬದುಕ್ಸೀನಿ, ನಾ ಉಳಿಸೀನಿ. ಇವರು ಮನೆ ಮಂದಿ ಒಬ್ಬೊಬ್ಬರು ಸಾಯ್ಬೇಕು, ಜೀವಂತ ಸಾಯ್ಬೇಕು ಅವರು. ನರಕ ಆಗ್ಬೇಕು ಅವ್ರಿಗೆ. ಹಂಗೆ ಮಾಡ್ತೀನಿ ಅವ್ರ ಪಾಳೆ ನಾನು. ಬಿಟ್ಟ ಬಿಡುದಿಲ್ಲ ನಾ ಅವ್ರನ್ನ. ಜೀವಂತ ದಿನ ಕೊರಗಿ ಸಾಯ್ಬೇಕು ಅವರು. ಅವಾಗೇ ನನಗೆ ಅದು ನೋಡ್ಬೇಕು. ನಾ ನೋಡಿ ಖುಷಿ ಪಡ್ಬೇಕು. ಅವಾಗ ನಾನು ಈ ಜೀವಕ್ಕೆ ಸಮಾಧಾನ, ನನ್ನ ಬೇಬಿಗೆ ಸಮಾಧಾನ. ಇವರ ವೈದ ಮಗ ಇವ್ರ ಮನಿ ಎಲ್ಲ ಮುರಾಬಟ್ಟಿ ಮಾಡ್ಲಿಕ್ಕೆ ನನ್ನ ಹೆಸರು ರೇಖಾ. ನೀ ಚಿಂತೆ ಮಾಡ್ಬೇಡ ಮಗಳ, ನಾ ಬಂದೀನಿ. ನಾ ನಿನಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ನೀ ಚಿಂತೆ ಮಾಡ್ಬೇಡ. ಯು ಡೋಂಟ್ ವರಿ. ಹ್ಞೂ ಅಮ್ಮ.